ಮಗ ಚೆನ್ನಾಗಿದ್ದೀನಿ. ಚೆನ್ನಾಗಿದ್ದೀನಿ ಕಣವ. ನೀನು? ಚೆನ್ನಾಗಿದ್ದೀನಿ ಕಣವ. ಏನು 2 ದಿವಸ ಬರ್ನೇ ಇಲ್ವಲ್ಲ, ಓಟ್ ಬಂದ್ಬಿಡ್ತೀನಿ ಅಂದ್ಕೊಂಡು ಓದೋಳು ಉಳ್ಕೊಂಡೆ. ಅಮ್ಮ ಏನು ಮಾಡ್ರು ಬಿಟ್ಟಿಲ್ಲ ಕಣಮ್ಮ ಈಕ್ಳು. ಇರು ಇರಮ್ಮ ಅನ್ಕೊಂಡು ಇರ್ಸ್ಕೊಂಡ್ರು. ಅಯ್ಯೋ ಸಿಕ್ಕಿಲ್ಲ ಇದ್ರೇನಾಗ್ತದು. ಇವನು ರಾಯನು ಏನು ಮಾಡ್ರು ಒಪ್ಪಲ್ಲ ಕಣ್ಣೆ. ಉಪ್ಪಿಟ್ಟು ಮಾಡಿದ್ರೆ ಉಪ್ಪಿಟ್ಟು ಮಾಡಿದ್ಯಲ್ಲ ನೀನು, ನಂಗೆ ಬೇಡ ಅಂದ್ಕೊಂಡು ತಿಂದಂಗೆ ಹೋದೆ. ರಾತ್ರಿ ಅಚ್ಚುಕಟ್ಟಾಗಿ ತೊಗರಿಕಾಯಿ ತಗೊಂಡು ಸೊಪ್ಪು ಹಾಕಿ ಉಪ್ಪೆಸರು ಮಾಡಿದ್ರೆ ಉಪ್ಪೆಸರು ಮಾಡಿದ್ದೀರ ಅಂತ ರಾತ್ರಿ ಉಣ್ಣಿನ ಹಂಗೆ ಮನಿಕಂದೆ. ಏನು ಇವ್ನು ಕೊಟ್ಟು ಅರ್ಧಾಡಕ್ಕೆ ಹಾಕಿಲ್ಲ ಕಣ್ಣೆ ಮಗ ನನಗೆ. ಬಂದ್ಬಿಡತ್ತಾಗಿ. ಸರಿ ಆಯಿತು. ಹಂಗೆ ತಿಂದಂಗೆ ಹೋದ್ನ ಕಾಲೇಜ್ಗೆ. ತಿಂದಂಗೆ ಹೋದೆ. ಏನು ಹೊಸಿ ಹಿಂಸೆ ಮಾಡಿದ್ನ, ಊಟ ಮಾಡಪ್ಪ ಅಂತವೆ. ಎಷ್ಟು ಹೇಳಿದ್ರು ಕೇಳ್ದಂಗೆ ಓದಕ್ಕನವ. ಅದಕ್ಕೆ ನನ್ನ ಮತ್ತೆ ಎಲ್ಗೂ ಬರೋಕ್ಕಿಲ್ಲ, ನೀನು ಹಚ್ಬಿಟ್ಟು ಈಗ ಕೊಡ್ಬೇಕಲ್ವಾ. ಅಲ್ಲ ಕಣ್ಣೆ ಚಂದಾಗಿ ಉಪ್ಪಿಟ್ಟು ಮಾಡಿವ್ ನೀವು ತಿನ್ಬೇಕಲ್ವಾ. ಎಣ್ಣೆ ತುಪ್ಪ ಎಲ್ಲ ಹಾಕ್ಬಿಟ್ಟು ಏನು ಗಮ್ ಅಂತ ಕೂತದ ಅಷ್ಟು ಚೆನ್ನಾಗಿ ಮಾಡಿವ್ನಿ. ತಿಂದನೆ ಬಿಟ್ಟು ಓದ ನಾನೇನು ಮಾಡನೆ. ಸರಿ ಬಿಡು ಆಯಿತು, ಬತ್ತೀನಿ ಕತೆ ಇವತ್ತು. ಇವಳು ಮಗ ಕೆಲ್ಸಕ್ಕೆ ಹೋಗಳೆ. ಬತ್ತೀನಿ ಸುಮ್ಕಿನ ನೋವೇ ಬಂದಮೇಲೆ ನಿಮ್ಮ ಮಕ್ಳು ಕೊಟ್ಟೆಲ್ಲ ಹೊರದಾಡಕ್ಕೆ ಹಾಕಿಲ್ಲ ಕಣವ. ಏನು ಮಾಡಿದ್ರು ಒಪ್ಪಲ್ಲ ಅತ್ತಾಗೆ, ಬರೀ ಕಯ್ಯ ಅಂತ ನಾನಂಗೆ ಬಂದ್ಬಿಡ್ರವ. ನಿಮ್ಮ ಮಕ್ಳುಗಳು ನಿಮ್ಮ ಮಕ್ಳೇ ಸರಿ ಕತೆ. ಸರಿ ಬತ್ತೀನಿ ಇರು. ಹಂಗಾರೆ ಏನು ತಿಂದಂಗೆ ಹೋಯ್ತಾ? ಏನು ತಿಂದಂಗೆ ಹೋಯ್ತಿದೆ. ಕಾಸು ಕೊಟ್ಟೆ 200 ರೂಪಾಯಿ. ಎಲ್ಲರೂ ಅಲ್ಲೇ ತಿನ್ಕಲ್ಲ ಹೋಟ್ಲಲ್ಲಿ ಅನ್ಕೊಂಡು ಆಗ ಇಸ್ಕೊಂಡು ಹೋದ. ಏನಾರು ತಿಂತಾನೇನೋ ಹೋಟ್ಲಲ್ಲಿ. ತಿಂತಾನೆ ಬಿಡು, ಹೋಟ್ಲು ಗಿಟ್ಲ ತಿಂದಿರ್ಬೇಕು ಅದಕ್ಕೆ ಕತೆ. ಹೋಟ್ಲು ರುಚಿ ಇಟ್ಕೊಬಿಟ್ಟ ನನ್ನ ಮಗವನೇ ಸಾಮಾನ್ಯದನ್ನ ಸುಮ್ಕಿರು. ಮನೇಲಿ ಮಾಡೋದು ಅಲ್ವಂಗೆ ಕಣವ. ಅಲ್ವಂಗೆ ಆಡ್ತಾನೆ. ಅದ್ರಲ್ಲಂತೂ ಉಪ್ಪಿಟ್ಟು ಅಂತ ತಿನ್ನಕ್ಕಿಲ್ಲ. ನನಗೆ ಗೊತ್ತಿಲ್ಲ ಕಣವ ತಿನ್ನಕ್ಕಿಲ್ಲ ಇವನು ಉಪ್ಪಿಟ್ಟ ಅಂತ. ನಾನು ಹೊಚ್ಕಟ್ಟಾಗಿ ತೊಗರಿ ಕಾಳಿದ್ವಲ್ಲ ಅವನು ಹಾಕ್ಬಿಟ್ಟು ಏನು ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲನೂ ಹಾಕೊಂಡು ಸಾಂಬಾರು ಸೊಪ್ಪು ಕರಿಬೇವು ಸೊಪ್ಪು ಎಲ್ಲ ಹಾಕಿ ಹೊಸಿ ಆದ್ವಾಗ ಮಾಡಿತಿಲ್ಲ ಕಣೆ. ಏನು ತಿನ್ನಕ್ಕೆ ಚೆನ್ನಾಗದೆ ಉಪ್ಪಿಟ್ಟು ಅಂತ ಹೆಸರು ಕೇಳಿದಷ್ಟು ಓಡೋದ. ಹೋಯ್ತಿದ್ದವನಿಗೆ ಪುಷ್ಟಾಣಿಗೆ ಓಡೋದೆ. ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದೆ ಕಾಸ ತಗೊಂಡು ತಿನ್ಲ ಏನಾರೇ ಅಂದ್ಬಿಟ್ಟು. ಏನು ಹೇಳ್ದು ಮತ್ತೆ ಕೇಳವ ಸುಮ್ಕಿರತ್ತಾಗೆ. ಬಂದ್ಬಿಡವ ಇವ್ನು ಕೊಟ್ಟು ಅರ್ಧ ಕಾಯಿ ಕೇಳಕತ್ ನನಗೆ. ಬರ್ತೀನಿ ಸುಮ್ಕಿರು. ಅಯ್ಯೋ ಮಣ್ಣೆನೇ ಕಾಯಿ ಕೊಡಕ್ಕೆ ಬಂದಿದ್ದಲ್ಲ ಹೊಂಟೋಗೋದು ಅಂದ್ಕೊಂಡು ಹೊಂಟೆ. ಏನು ಮಾಡಿದ್ರು ನವ್ವೇನು ಗಂಡನೂ ನವ್ಯ ಚಿನ್ನು ಎಲ್ಲವ ಇರಮ್ಮ ಅಂದರು. ಅವರು ಇರತ್ತೆ ಅಂದ್ಕೊಂಡು ಇರ್ಸ್ಕೊಂಡ್ರು. ನಾನಿವತ್ತು ಎಷ್ಟೊತ್ತಾಗಿರೋ ಬರೋದು ನೀನು ಫೋನ್ ಮಾಡ್ದೆ ಹೋದ್ರು. ನವ್ಯ ನಾನು ಇದರಿಂದ ಬಂದ್ಬಿಡ್ತೀನಿ ಸುಮ್ಕಿರು ಹೋಗುವೆ ಸಂಜೆ ಹೊತ್ತಿಗೆ ಅಂತ ಅಂದು. ಚಿನ್ನು ಒಬ್ಳೆ ಇದ್ಲಲ್ಲ ಇವತ್ತು ರಜಾ ಇತ್ತು ಅದಕ್ಕೆ ಇದ್ದೆ. ಚೆನ್ನಾಗಿದ್ದಾವ ಐಕ್ಲವ? ಚೆನ್ನಾಗವ್ರೆ ಕಣವ. ಸರಿ ಯಾರು ಚೆನ್ನಾಗಿರ್ಲಿ ಬಿಡವ. ಅದನ್ನೆಲ್ಲ ಕೇಳೋದು ಚೆನ್ನಾಗಿರ್ಲಿ. ಇನ್ನೇನಿಲ್ಲ ಬಿಡು ಬರ್ತೀನಿ. ಈಗ ಏನಾರ ಬಂದರೆ ಅವನು ನಕಟ್ಟೆಗೆ ಏನಾರು ಒಂಚೂರು ಮಾಡ್ಕೊಡವ. ಮ್ಯಾಗಿ ಗಿಗ್ಗಿಯ ಯಾರೇ ಹುಳ ತಿನ್ಬೇಕು ಅವನು ಬಿಡವ ನಿನ್ನ ಮಗ. ಹಣ್ಣು ಮಾಡ್ಕೊಡು ತಿನ್ನಕ್ಕಾಗಿಲ್ಲ ಅವನು. ಯಾರೇ ಹುಳ ಬೇಕಾದ್ರೆ ತಿಂತಾನೆ. ಅದೇನು ಬುದ್ಧಿ ಕಲ್ತಿದ್ದಾವ ಇವತ್ತಿನ ಕಾಲದ ಮಕ್ಳುಗಳು. ಬಾ ಅಚ್ಚುಕಟ್ಟಾಗಿ ಉಪ್ಪೆಸರು ಮಾಡಿದ್ರೆ ಉಪ್ಪೆಸರು ಉಣ್ಣಿಲ್ಲ. ಉಪ್ಪಿಟ್ಟು ಚೆನ್ನಾಗಿ ಮಾಡೀನಿ ಅದನ್ನು ತಿನ್ನಿಲ್ಲ. ಸರಿ ಬಿಡು ಬತ್ತೆ ಏನಾರು ಮಾಡ್ತೀನಿ ಬರೋದಕ್ಕೆ ಕತೆ. ಸರಿ ಕಣವ ಆಯಿತು. ಚಿನ್ನು ಏನಮ್ಮ ಅಕ್ಕ ಬತ್ತಿದಾಳ ನೋಡು. ಅವನು ರಾಯನು ಏನೋ ಊಟನೇ ಮಾಡಿಲ್ವಂತೆ. ಅಜ್ಜಿಯೇನೋ ಉಪ್ಪಿಟ್ಟು ಮಾಡಿತ್ತಂತೆ. ಉಪ್ಪಿಟ್ಟು ಮಾಡಿದ್ದೆ ಅಂದ್ಬಿಟ್ಟು ತಿಂದಂಗೆ ಹೋದಂತೆ. ಹೋಗ್ಬೇಕು ಅವನು ಬರೋದಕ್ಕೆ ಹೋದ್ರೆ ಏನಾರು ಮಾಡ್ತೀವಿ ಹೊಟ್ಟೆಗೆ ಒಂದು ತಿನ್ಲಿ. ಅಕ್ಕ ಬತ್ತದ ಸುಮ್ಕಿರು ಹೋಗುವಂತೆ. ಅದು ಎಷ್ಟೊತ್ತಾಗದೋ ಏನೋ ಬರೋದು. ಫೋನ್ ಮಾಡಿ ನೋಡೋದ ಬತ್ತಿದ್ದಾಳ. ಈಗ ಬತ್ತದಾಗ ಸುಮ್ಮನಿರು, ಫೋನ್ ಮಾಡೋದು ಬೇಡ, ಬೈಕಲ್ಲಿ ಬತ್ತಿರ್ತಾಳೆ. ಸರಿ ಆಯಿತು. ತಾಡು ರಾಯನ್ ಫೋನ್ ಮಾಡ್ತೀನಿ. ಹಲೋ ಹೇಳಮ್ಮ. ಎಲ್ಲಿದ್ದಿಲ್ಲ? ಕಾಲೇಜಲ್ಲಿದ್ದೀನಿ. ಇನ್ನೂ ಹೋಗಿಲ್ಲ ಮನೆಗೆ. 3 ಗಂಟೆಗೆ ಮುಗಿತಿತ್ತಲ್ಲ. ಇವಾಗ ಸ್ಪೆಷಲ್ ಕ್ಲಾಸ್ ಇದೆ, ಅದಕ್ಕೆ ಬಂದಿದ್ದೀನಿ. ಯಾವ ಸ್ಪೆಷಲ್ ಕ್ಲಾಸಪ್ಪ? ಯಾವ ಸ್ಪೆಷಲ್ ಕ್ಲಾಸು? ಬಾಯಲ್ಲಿ ಇಟ್ಟಾಕ ಹೋಗು. ಅದೇನು ಬುದ್ಧಿ ಕಲ್ತಿದೀಯೋ ಏನೋ. ಇಲ್ಲಿದ್ಯಮ್ಮ, ಯಾವಾಗ ಬರೋದು ನೀನು? ಒಂದಿನಕ್ಕೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅಲ್ಲೇ ಉಳ್ಕೊಬಿಟ್ಟಿದ್ಯಾ. ಇಲ್ಲಿ ಅಜ್ಜಿ ಉಪ್ಪಿಟ್ಟು ಉಪ್ಸಾರು ಅಂತ ಏನೇನೋ ಮಾಡಿ ನಂಗೆ ತಲೆ ಕೆಡಿಸ್ತಾ ಇದೆ. ಅಡುಗೆನೂ ಮಾಡಕ್ಕೆ ಬರಲ್ಲ ಅಜ್ಜಿಗೆ. ಆಯಿತು ಬತ್ತೀನಿ ಈಗ. ಅಕ್ಕ ನವ್ಯಾಕ ಡ್ಯೂಟಿಗೆ ಹೋಗಳೆ. ಡ್ಯೂಟಿಯಿಂದ ಬಂದ್ಬಿಡ್ಲಿ. ಬತ್ತೀನಿ ಸುಮ್ಮನಿರು. ಸರಿ ಬೇಗ ಬಾ. ಸರಿ ಆಯಿತು ಬತ್ತೀನಿ ಸುಮ್ಮನಿರು. ತೆಗೆಸ್ಕೊಬೇಡ, ಬತ್ತೀನಿ ಸುಮ್ಕಿಲ್ಲ. ಬೇಗ ಬಾ ಅಮ್ಮ, ನನಗಂತೂ ತಲೆ ಕೆಟ್ಟೋಗಿದೆ. ಇನ್ನೊಂದಿನ ಇರಲಿಲ್ಲ ಅಂದ್ರೆ ನನಗೆ ಬೇಜಾರಾಗುತ್ತಮ್ಮ. ಬತ್ತೀನಿ ಸುಮ್ಕಿರು. ಇಲ್ಲಿ ಬಂದ್ಮೇಲೆ ಅಕ್ಕರು ಇಸ್ಕೊಂಡ್ರು ಕಣಪ್ಪ. ಬತ್ತೀನಿ ಸುಮ್ಕಿರ್ಲ. ಸರಿ ಬಿಡು ಆಯಿತು. ಸರಿ ಕಣ್ಮಗ್ನೆ ಆಯಿತು. ಬತ್ತೀನಿ ಇವತ್ತು ಎಷ್ಟೊತ್ತಾದ್ರೂ ಉಳ್ಕೊಳಕ್ಕಿಲ್ಲ. ಬತ್ತೀನಿ ಸುಮ್ಕಿರು. ಓಕೆಮ್ಮ ಬಾ. ಅಮ್ಮ ಏನಂದ? ಅಯ್ಯೋ ಬಾ ಅಂತಾನೆ ಕಣವ. ಜೀವ ತೆಗಿತಾನೆ. ತಗ ಓದನ. ಅಯ್ಯೋ ಅದೇನು ಓದ್ತಾನೋ ಏನೋ ಕಡೆ. ಈಗ ಬೇರೆ ಕಾಲೇಜ್ ಬೇರೆ ಹೊಸ್ತಾಗ ಸೇರ್ಕೊಂಡ. ಮೊದ್ಲಿದ್ದ ಕಾಲೇಜಲ್ಲ ಈಗ ಬೇರೆ ಕಾಲೇಜು. ಯಾಕೆ ಆ ಕಾಲೇಜ್ ಹಾಕ್ಬಿಟ್ಟ? ಅಯ್ಯೋ ಅದು ಯಾವುದೋ ಹುಡುಗಿರು ಎಕ್ಸ್ಬಿಟ್ಟ ಅನ್ಕೊಂಡು ಕಾಲೇಜಿಂದ ತೆಗ್ದಾಕಿದ್ರು ಕಣವ. ಆಗ ಇನ್ನೊಂದು ಕಾಲೇಜ್ ಸೇರಿಸ್ತೆ. ಅಲ್ಲ ಕಣಮ್ಮ ಇಷ್ಟೊಂದು ಕೂಲಾಗಿ ಹೇಳ್ತಿದ್ದಿಲ್ಲಮ್ಮ ನೀನು. ಹಿಂಗಾದ್ರೆ ಹೆಂಗಮ್ಮ ಮಾಡೋದು? ಅಯ್ಯೋ ಅದಕ್ಕೆ ಹೇಳಿ ಚೆನ್ನಾಗಿ ಉಗಿದ್ದಕ್ಕೆ ನಂದೇನು ತಪ್ಪಿಲ್ಲ. ಯಾರೋ ನಂಗೆ ಆಗದೆ ಹೋದರು ಸುಮ್ಮನೆ ನಾನು ಹಾಕೊಟ್ಟವ್ರಂಗೆ. ನನಗೆಲ್ಲ ಏನು ಮಾಡಿಲ್ಲ ಕಣಮ್ಮ ಅಂತಾನೆ. ಕಾಲೇಜಿನ ತೆಗ್ದಾಕವ್ರೆ ಅಂದ್ರೆ ಇವ್ನು ಏನೋ ತಪ್ಪು ಮಾಡ್ದಾನೆ ಇದ್ದಾನ. ಇಲ್ಲಿಗೆ ಬಾರೋ ಅಂದರೆ ಬರೋಕಿಲ್ಲ. ಇಲ್ಲೇ ಬತ್ತವೈತೆ ಇರ್ಬೋದು. ಈಗ ಬಾವ ಆಫೀಸ್ ಪಕ್ಕನೇ ಕಾಲೇಜ್ ಐತೆ, ಅಲ್ಲಿ ಸೇರ್ಕೋ. ಅವರು ಬಾವನ್ ಗೊತ್ತಿರೋರೇ ಅಂದರೆ ಸೇರ್ಕೊಳಕಿಲ್ಲ ಅಂದ. ಸುಮ್ಮನಿರು. ಯಾಕೆ ಆಮೇಲೆ ಅದು ಬೇರೆ ಅವ್ರಿಗೆ ಯಾಕೆ ಒಂದು ಕೆಟ್ಟ ಹೆಸರು. ಈ ನನ್ನ ಮಗ ಭಾಳ ಕುಚ್ಚೇಷ್ಟ ನನ್ನ ಮಗ ಕಣ. ಬುದ್ಧಿ ಬೇಕ್ತಾನೆ ಹೆಂಗಿರ್ಬೇಕು ಅಂದ್ಬಿಟ್ಟು. ಅಯ್ಯೋ ಕಾಣಕನವ. ಅಮ್ಮ ನಿನ್ನೆ ಕಾಯ್ತಿದೆ ಕಲ. ಊರಿಗೆ ಹೋಯ್ತೀನಿ ನಡಿವ. ನಡಿ ಒಂಚೂರು ಬಸ್ ಸ್ಟ್ಯಾಂಡ್ ಬಿಟ್ಟು ಕೊಡುವೆ. ಹೋಗಿ ಸುಮ್ಮನಿರು. ಯಾಕೆ ಹಿಂಗೆ ಆಡ್ತಾ ಇದ್ದಿ? ಅಯ್ಯೋ ಅವನು ರಾಯನು ಏನು ಫೋನ್ ಮಾಡಿ ಹೊಸಿ ಎಲ್ಲ ಕಣವ. ಬಾಬಾ ಅಂತವ. ಅಜ್ಜಿನೂ ಫೋನ್ ಮಾಡಿತ್ತು. ಅಜ್ಜಿ ಊಟ ಮಾಡಿದ್ರೆ ಅಜ್ಜಿ ಚಾ ಮಾಡಕ್ಕಿಲ್ಲ ಅಂತ ಊಟನೇ ಉಂಡಿಲ್ವಂತ ಕಣವ. ಸರಿ ಆಯಿತು. ಇರ್ಬೋದಾಗಿತ್ತು ಇನ್ನೊಂದು 2 ದಿನ. ಬತ್ತೀನಿ ಸುಮ್ಕಿರು. ಬತ್ತೀನಿ ಸುಮ್ಮನಿರು.
ಈಗ ನೀನು ಡ್ರಾಪ್ ಮಾಡ್ಕೊಡ್ಬೇಕಾ ಬಸ್ ಸ್ಟ್ಯಾಂಡ್ ಗಂಟ ಬಿಟ್ಕೊಡವ ಅಲ್ಲಿಂದ ಹೋಯ್ತೀನಿ ಬಸ್ಗೆ ನಿಮ್ಮ ಹಳ್ಳಿ ಮೈ ಇರ್ಸ್ಕೊತ್ತೆ ಅಂತ ಅಂತಿದ್ರು ಇನ್ನೊಂದು 2 ದಿನ ಇರಲಿ ಅಂತವ ಬೇಡಕ ಸುಮ್ಕಿರು ಬಂದೆ 2 ದಿವಸ ಆಯ್ತು ವಾಪಸ್ ಹೋಗೋದು ಅನ್ಕ ಬಂದರೆ ಏನು ಮಾಡೋದು ಕಳಿಸ್ದಂಗೆ ಉಳಿಸ್ಕೊಂಡ್ರಿ ಬರ್ತೀನಿ ಸುಮ್ಕಿರು. ಲಾ 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 ಲಾ. ಹಲೋ ಮಗ ಅಪ್ಪ. ಎಲ್ಲಿದ್ದೀಯೇ? ಹಾಂ ಅಪ್ಪ ಈಗ ತಾನೇ ಮನೆಗೆ ಬಂದೆ. ಡ್ಯೂಟಿಗೆ ಹೋಗಿದಾ? ಹ್ಞೂ ಅಪ್ಪ. ಏನು ತರ್ಬೇಕವ? ಏನು ಬೇಡಪ್ಪ ಎಲ್ಲಿದ್ದಿ? ಇಲ್ಲಿ ನಿಮ್ಮ ಮನೆ ಕ್ರಾಸಲ್ಲಿ ಉನಿಕನವ ಅಮ್ಮನ ನಾನು ಇಬ್ರು ಬಂದಿವಿ. ಹಾಂ ನಮ್ಮ ಮನೆ ಕ್ರಾಸಲ್ಲಿದ್ದೀಯೇ? ಹ್ಞೂ ಯಾಕವ? ಏನಿಲ್ಲಪ್ಪ ಸರಿ ಬಾ ಮತ್ತೆ ಅಪ್ಪ ನನಗೆ ಡ್ರೈ ಫ್ರೂಟ್ಸ್ ಬೇಕು. ಡ್ರೈ ಫ್ರೂಟ್ಸಾ? ಇಲ್ಲಿಲ್ಲ ಕಣವ ಅಂಗಡಿ. ಅಪ್ಪ ಅದು ಫಿಫ್ತ್ ರೋಡ್ ಐತಲ್ಲ ಅಲ್ಲಿ ಸಿಗ್ತವೆ ನೋಡು ಚೆನ್ನಾಗಿರ್ತವೆ. ಓ ಈಗ ಬರ್ತಿರ್ಗ ವಾಪಸ್ ಹೋಗ್ಬೇಕು? ಅಪ್ಪ ಪ್ಲೀಸ್ ಅಪ್ಪ ನಂಗೆ ಡ್ರೈ ಫ್ರೂಟ್ಸ್ ಬೇಕೇ ಬೇಕು ತುಂಬ ಚೆನ್ನಾಗಿರ್ತವೆ. ಅಯ್ಯೋ ಆಯ್ತು ಬಿಡು ಮಗಳೇ, ಏನು ಸಣ್ಣ ಮಕ್ಳು ಕೇಳ್ತದವ ನನ್ನ ಮಗ. ಸರಿ ಅಪ್ಪ ತಕೊಂಬಾ. ಆಯ್ತು ಬಿಡವ. ಸರಿ ಅಪ್ಪ. ಅಮ್ಮ ಅಪ್ಪ ಬರ್ತಾ ಇರೋದಂತೆ. ಸರಿ ಕಣವ ನಾನು ಹೊರಟೋಯ್ತೀನಿ ಮತ್ತೆ. ಅಮ್ಮ ನಾನು ಬಿಟ್ಕೊಟ್ಟನು ಬೇಡ ಬಿಡವ. ಆಮೇಲೆ ಅದೇ ಅವಕಾಶ ಹೆಂಗೋ ನಿಮ್ಮ ಅಪ್ಪ ನಿನ್ ಕೂಡ ಚೆನ್ನಾಗಿ ಮಾತಾಡ್ಕೊಳದೆ ನನ್ನಿಂದ ನೀವು ದೂರ ಆಗೋದು ಬೇಡ. ನಾನು ಬೇಕಾದ್ರೆ ದೂರ ಆಗಿದ್ರು ಪರವಾಗಿಲ್ಲ. ಪಾಪ ಚಿಕ್ಕ ವಯಸ್ಸಿಂದ ನಿಮ್ಮ ಅಪ್ಪ ಸಾಕದೆ ಅವ್ರಿಂದ ಮಾತ್ರ ಯಾವುದೇ ಕಾರಣಕ್ಕೂ ದೂರ ಆಗೋದು ಬೇಡ ನೀವು. ಸರಿ ಆಯ್ತು ಬಮ್ಮ ಬಿಟ್ಕೊಟ್ಟನು ಹೋಯ್ತೀನಿ ಬಿಡು. ಇಂದ್ಲು ಬಾಕ್ಲಿಂದ ಇಂದ್ಲು ರೋಡೋದಲ್ಲ ಅಲ್ಲಿಂದ ಹೋಯ್ತೀನಿ. ಅಮ್ಮ ಬಸ್ ಸ್ಟ್ಯಾಂಡ್ ಬಿಡ್ಸ್ಕೊಬಿಡು. ಸರಿ ಆಯಿತು ಅಕ್ಕ ಇಂದು ನೋಡಿದ್ದಾನೆ ಕರ್ಕೊಂಡು ಹೋಗ್ಬಿಡು. ಸರಿ ಆಯಿತು ಕಣವ ಬಮ್ಮ ಬಾ. ಸರಿ ನಡಿಯವ. ಅಮ್ಮ ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಾಡೋದು ಬಂದ್ರು ಬರಲಿ ಬಿಡು. ಅಪ್ಪ ಬೇಡ ಕಣವ ಯಾವುದೇ ಕಾರಣಕ್ಕೂ ಅಪ್ಪನ ಗೊತ್ತಾಗೋದು ಬೇಡ. ನಿಜವಾಗ್ಲೂ ಅಪ್ಪನ ಗೊತ್ತಾದರೆ ನಿಮ್ಮ ದೂರ ಮಾಡ್ಕೊಬಿಡ್ತದೆ. ನಿಮ್ಮ ಅಪ್ಪನ ಕೋಪ ಎಷ್ಟು ಅಂತ ನನಗೆ ಗೊತ್ತು ನೋಡು. ನನ್ನ ತಪ್ಪಿಲ್ದನೇ ಏನು ನಿಮ್ಮ ಅಪ್ಪಂಗೆ ಆಡೋಕ್ಕಿಲ್ಲ, ನಂದು ತಪ್ಪದೆ. ಅಲ್ಲಮ್ಮ ಅಂಡರ್ಸ್ಟ್ಯಾಂಡಿಂಗ್ ಆದಮೇಲೆ ಈಗ ಅಪ್ಪ ಏನು ನಿನ್ನ ಬಿಟ್ಬಿಟ್ಟು ಬೇರೆ ಹುಡುಗಿ ಮದುವೆ ಆಗಿಲ್ವಾ? ಹಂಗೆ ತಾನೇ ನೀನು ಏನೋ ತಪ್ಪಾಯಿತು ಆದ್ರೆ ಆಯ್ತು ಇನ್ನೇನು ಮಾಡೋಕ್ಕಾಯ್ತದೆ. ಎಷ್ಟು ದಿನ ಅಂತ ಹಿಂಗೆ ಕದ್ದು ಮುಚ್ಚಿ ನೀನು ಬತ್ತೀಯೇ ಬರಲಿ ಬಿಡು. ಏನಾದರೂ ಆಗೇ ಬಿಡ್ಲಿ ನೋಡು. ಬೇಡ ಕಣವ ನಿಮ್ಮ ಅಪ್ಪ ಮಕ್ಕಳ ಮಧ್ಯದಲ್ಲಿ ದ್ವೇಷ ತಂದು ಹಾಕ್ಬೇಕು ಅನ್ನೋದು ನನ್ನ ಉದ್ದೇಶ ಅಲ್ಲ ಕಣವ. ನೀವು ಚೆನ್ನಾಗಿರಬೇಕು. ನಿಮ್ಮ ದೂರದಿಂದ ನಾನು ನೋಡಿ ನಾನು ಸಂತೋಷವಾಗಿರ್ತೀನಿ. ನಿಮ್ಮ ಅಪ್ಪನ ಜೊತೆ ಇದ್ರೇ ಚೆನ್ನಾಗಿರೋದು. ಪಾಪ ಆಗಲಿ ನಾನು ಸಾಕಿಲ್ವಾ ನೋಡು. ಅವೆಲ್ಲ ನಾನು ಮಾತಾಡೋಕ್ಕೆ ಟೈಮ್ ಇಲ್ಲ. ಈಗ ನಡಿ ಬೇಗ ನಡಿ ನವ್ಯಾ. ನಾನು ಬಿಟ್ಕೊಟ್ಬಿಡು ನಡಿ, ಇಲ್ಲ ನಾನೇ ಹೋಯ್ತೀನಿ ಬಿಡು. ಸರಿ ಆಯಿತು ಬಾ ಬಿಟ್ಕೊಟ್ಟನು ಬಮ್ಮ. ಚಿನ್ನು ಬರ್ತೀನಿ. ಅಮ್ಮ ಬಾಯಮ್ಮ. ಅಮ್ಮ ಇದು ಬ್ಯಾಗ್ ತತ್ತೀನಿ ಬ್ಯಾಗ. ಅಲ್ವಾ ಬೇಡ ಬಿಡು, ಇನ್ನೊಂದ್ಸತಿ ಬರ್ತೀನಲ್ಲ ಆಗಿಸ್ಕೊ ಹೋಯ್ತೀನಿ ಬಿಡು. ಮತ್ತೆ ಯಾವಾಗ ಬಂದಿಯೇ ನೋಡೋದ? ಇನ್ನೊಂದು ತಿಂಗಳು ಬಿಟ್ಕೊಂಡು ಬರ್ತೀನಿ. ಆಯಿತು ಇನ್ನೊಂದು ತಿಂಗಳು ಬಿಟ್ಕೊಂಡು ಬರ್ತೀನಿ ಬಿಡು. ಸರಿ ಅಮ್ಮ ಆಯಿತು. ನವ್ಯಾ ಆ ಕಡೆಗೆ ಬಂದಾಗ ಬಂದ್ರವ ಒಂದ್ಸತಿ ನಿನ್ನ ಗಂಡನಿಗೂ ಹೇಳು ಕರ್ಕೊಬ ಒಂದ್ಸತಿ ಮನೆಗೆ. ಸರಿ ಅಮ್ಮ ಆಯಿತು ಬರ್ತೀವಿ ಬಿಡು. ಅದಕ್ಕೇನು ಕರ್ಕೊಬರ್ತೀನಿ. ನೋಡೋದ ಯಾವಾಗ ರಜೆ ಸಿಕ್ಕೋರು ಬರ್ತೀವಂತೆ. ಅಕ್ಕ ಹುಷಾರ ಕರ್ಕೊಂಡೋಗಕ್ಕ. ಸರಿ ಆಯಿತು ಕಣವ ಬರೋಣವ ಚಿನ್ನು ಬರ್ತೀನಿ. ಸರಿ ಅಮ್ಮ ಆಯಿತು ಹೋಗ್ಬಿಟ್ಟು ಬಾ. ಡ್ರಿನ್ 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 ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.